ಪಾರು. ಸೊ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆದದ್ದು. ಹೌದು. ಅದು ಆಡಿಷನ್ ಆಕ್ಚುಲಿ ನಾನು ದಿಲೀಪ್ ಸರ್ಗೆ ಮತ್ತೆ ವಿದ್ಯಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ನನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದವರು. ಹಾಗೆ ಧರ್ಮಣ್ಣಂಗೆ ಥ್ಯಾಂಕ್ಸ್ ಹೇಳ್ಬೇಕು, ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದವರು. ಸೊ ಅವಾಗ್ಲೂ ನಂಗೆ ಅವ್ರ ಮನೆಗೆ ಹೋದಾಗ್ಲೂ ಅಷ್ಟು, ದಿಲೀಪ್ ಸರ್ ಮನೆಗೆಲ್ಲ ಹೋದಾಗ್ಲೂ ಅಷ್ಟು ಐ ಯೂಸ್ ಟು ಸಿ. ಅಂದ್ರೆ ಅವ್ರ ಮಗಳು ಬಂದು ಐ ಥಿಂಕ್ ಶೀಸ್ ಆಫ್ ಮೈ ಏಜ್. ಸೊ ನಾನು ಸೀರೀಸ್ ನೋಡೋದು ಅದೆಲ್ಲ ಪೋಸ್ಟರ್ ಹಾಕೊಳ್ತಿದ್ರು, ನಾನು ಅವಾಗ ಎಷ್ಟು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೆ ಅಂದ್ರೆ ಓಕೆ ಅಂತೆಲ್ಲ ಹಂಗೆಲ್ಲ ನೋಡ್ಕೊಂಡು ಅವ್ರ ಮನೇಲಿ ಶೂಟಿಂಗ್ ನಡೀತಾ ಇತ್ತು. ಸೊ ಆಕ್ಚುಲಿ ಬೇರೆ ಸೀರಿಯಲ್ಗೆ ಆಡಿಷನ್ ಕೊಟ್ಟಿದ್ದು ಲೀಡ್ಗೆ. ಅಲ್ಲಿಂದ ನೆಗೆಟಿವ್ ಆಗಿ ಪಾರುಗೆ ಬಂದೆ ನಾನು. ಅದಕ್ಕಾಗ್ಲಿಲ್ಲ ಅಂದ್ರೆ ಅದಕ್ಕೆ ಇನ್ನೂ ಸ್ವಲ್ಪ ಚಿಕ್ಕೋಳ್ ತರ ಕಾಣಿಸ್ತೆ ಅಂತ ಒಂದ್ ರೀಸನ್ ಕೊಟ್ರು, ಬಟ್ ಐ ಡೋಂಟ್ ನೋ ವಾಟ್ ಇಸ್ ದ ಮೇನ್ ರೀಸನ್. ಬಟ್ ಪಾರುಲಿ ಆ ತರ ಬಂದೆ. ಓಕೆ, ಸೊ ಫಸ್ಟ್ ವಿಲ್ಲನ್ ಆಗಿ ಡೆಬ್ಯೂ ಮಾಡಿದಿರಾ. ವಿಲ್ಲನ್ ಅಂತ ಬಂದಿದ ತಕ್ಷಣ ಅದಕ್ಕೆ ಬೇರೆ ಶೇಡ್ ಇರುತ್ತೆ, ಅದಕ್ಕೆ ತುಂಬಾ ಬೇರೆ ಟ್ರೈನಿಂಗ್ ಬೇಕಾಗತ್ತೆ, ಅಥವಾ ತುಂಬಾ ಹಾರ್ಡ್ ವರ್ಕ್ ಅಂದ್ರೆ ಹೋಮ್ ವರ್ಕ್ ಬೇಕಾಗತ್ತೆ. ಬಿಕಾಸ್ ದಟ್ ಸ್ಟಿಫ್ನೆಸ್, ದಟ್ ಲ್ಯಾಂಗ್ವೇಜ್, ದಟ್ ಲೌಡ್ ಲ್ಯಾಂಗ್ವೇಜ್, ದಟ್ ಹೇರ್ ಸ್ಟೈಲ್, ಮೇಕಪ್, ಎವ್ರಿಥಿಂಗ್ ಡಿಫ್ರೆಂಟ್ ಕಂಪೇರ್ ಟು ನಮ್ಮ ಅದರ್ ಕ್ಯಾರೆಕ್ಟರ್ಸ್ ನಾವೇನ್ ಮಾಡ್ತೀವಿ ಅಥವಾ ಹೀರೋಯಿನ್ ಕ್ಯಾರೆಕ್ಟರ್ ಏನ್ ಮಾಡ್ತೀವಿ ಅದಕ್ಕೆರಡಕ್ಕೂ ಕಂಪೇರ್ ಮಾಡಿದ್ರೆ. ಬಟ್ ಫಸ್ಟ್ ಟೈಮ್, ಫಸ್ಟ್ ಡೆಬ್ಯೂ ಅಂಡ್ ವಿಲ್ಲನ್ ಇಟ್ ಈಸ್. ಸೊ ಯಾವ ರೀತಿ ಪ್ರಿಪೇರ್ ಆದ್ರಿ, ಎಷ್ಟು ಹೋಮ್ ವರ್ಕ್ ಮಾಡಿದ್ರಿ, ಏನ್ ಕಲಿತ್ರಿ ಅನನ್ಯ ಪಾತ್ರದಿಂದ ಅಂತ? ನನಗೆ ಇನ್ನೊಂದೇನಂದ್ರೆ, ನಾನು ನಿಮ್ಗೆ ಹೇಳ್ತಿದ್ನಲ್ಲ ಮಿರರ್ ಅಂತ, ನಾನು ಐ ಯೂಸ್ ಟು ಪ್ಲೇ ಡಿಫ್ರೆಂಟ್ ರೋಲ್ಸ್ ಮಿರರ್ ಮುಂದೆ. ಆಗ್ಲೇನೆ ನನ್ಗೆ ಫಿಲ್ಮ್ಸ್ ಹುಚ್ಚು, ತುಂಬಾ ಮೂವೀಸ್ ನೋಡ್ತಾ ಇದೆ. ಎಲ್ಲಿ ಚಿಕ್ಕ ವಯಸ್ಸಿಂದ ನಾನು when I was a baby ನನ್ನ ಥಿಯೇಟರ್ ಕರ್ಕೊಂಡು ಹೋಗಿದಾರಂತೆ ನನ್ನ ಪಪ್ಪ ಅಮ್ಮ. ಚಿಕ್ಕ ಮಗುಲೆ ಹಿಂಗೆ ಇಟ್ಕೊಂಡು ಹೋಗಿದ್ದಾರೆ, ಏನು ಸೈಲೆಂಟ್ ಮಾಡಿದೆ ಮೂವಿ ನೋಡ್ಕೊಂಡ್ ಬಂದಿದ್ದಂತ. ನಾನು ಅಂದ್ರೆ ನೋಡ್ಕೊಂಡ್ ಬಂದೆ ಅಂದ್ರೆ ಸೈಲೆನ್ಸ್ ಇತ್ತು ಅಂತ, ಏನ್ ಗಲಾಟೆ ಮಾಡಿಲ್ಲ ಬೇರೆ ಮಕ್ಳ ತರ ಅಂತ. ಸೊ ಅವಾಗಿಂದಾನೆ ಮೂವೀಸ್ ನೋಡಿ 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 ಚಿಕ್ಕ ವಯಸ್ಸಿಂದಾನೆ ನನಗೆ ಡಿಫ್ರೆಂಟ್ ರೋಲ್ಸ್ ನನ್ನ ತಲೆಯಲ್ಲಿ ಕೂರ್ತಾ ಇತ್ತು. ಸೊ ನಾನು ಅದನ್ನ ಮಿರರ್ ಮುಂದೆ ಇದೆಲ್ಲ ಮಾಡ್ತಿದ್ದೆ. ಸೊ ನನ್ಗೆ ಅನನ್ಯ ರೋಲ್ ಬಂದ ತಕ್ಷಣ ಏನಿಲ್ಲ, ಕಾಸ್ಟ್ಯೂಮ್ ಹಾಕೊಂಡೆ ಮನೇಲೆ. ನಾನು ಕಾಸ್ಟ್ಯೂಮ್ ಹಾಕೊಂಡು ಸುಮ್ಮನೆ ಹಿಂಗೆ ಯೂಶಲಿ ಫ್ರೀ ಹೇರೇ ಬಿಡೋದು. ಮಿರರ್ ಮುಂದೆ ನಿಂತು ಓಕೆ ನಾನು ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ತಿಳ್ಕೊಳ್ತೀನಿ, ಅವಳು ಹೆಂಗೆ ಏನು ಅದು ಇದು ಅಂತ. ಒಂದ್ಸಲಿ ಕಣ್ಮುಚ್ಚಿ ಕಂಡ್ಬಿಡ್ತೀನಿ, ಆ ಲುಕ್ಕಲ್ಲೇ ನಾನು ಆ ಲುಕ್ನೇ ಚೇಂಜ್ ಮಾಡಕ್ ನೋಡ್ತೀನಿ ನಾನು. ಅಂದ್ರೆ ನಾರ್ಮಲ್ ಆಗಿ ನಾನ್ ನಿಮ್ಮನ್ನ ನೋಡ್ತಾ ಇರೋ ರೀತಿಗೂ, ಇಲ್ಲ ವಿಲನ್ ಸ್ವಲ್ಪ ಹಿಂಗ್ ನೋಡೋದಕ್ಕೂ ಸೊ ಅಲ್ಲಿಂದಾನೇ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಆಮೇಲೆ ಕೂತ್ಕೊಳ್ಳೋ ಸ್ಟೈಲು, ಮಾತಾಡೋ ವೇ, ಆರ್ನಮೆಂಟ್ಸ್ ಇದೆಲ್ಲ. ಸೊ ಇಟ್ ಇಸ್ ಫನ್. ಸೊ ಐ ಥಿಂಕ್ ಎಷ್ಟು ಮಂತ್ ಮಾಡಿದ್ರಿ? 3 ತಿಂಗಳು ಮಾಡಿರ್ಬೋದಾ ಪಾತ್ರ ನೀವು? 5 months ಮಾಡಿದ್ದೀನಿ. 5 months. ಸೊ 5 months ಅನನ್ಯ ಪಾತ್ರದಲ್ಲಿ ತುಂಬಾ ಕಲಿತ್ರಿ. ಅದ್ರಲ್ಲೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು, ಆ ಧಾರಾವಾಹಿ ಅಂತೂ ತುಂಬಾ ಅದ್ಭುತವಾದಂತಹ ಸಕ್ಸಸ್ ಆ ಒಂದು ವಾಹಿನಿಗೆ. ಬಟ್ ಅಗೈನ್ ಅಲ್ಲಿ ಬಂದಂತ ಪಾತ್ರಗಳು ತುಂಬಾ ಕ್ಲಿಕ್, ಅಲ್ಲಿ ಆ ನಟಿಸಿದಂತ ಆರ್ಟಿಸ್ಟ್ಗಳು ಕೂಡ ತುಂಬಾ ಮೇರು ನಟರು ಅಂತ ಹೇಳ್ಬೋದು. ಅಂಡ್ ಅಲ್ಲಿ ಆಸ್ ಅ ಫ್ರೆಶರ್ ಆಗಿ ಹೋಗಿ ಕ್ಲಿಕ್ ಆಗಿ ಸೊ ಜನಗಳ ಒಂದು ಅಭಿಮಾನವನ್ನ ಅಲ್ಲಿಂದನೇ ಗಳಿಸೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ಸೊ ಅದಾದ ಮೇಲೆ ಬಂದಿದ್ದು ಮೇನ್ ಲೀಡ್ ಆಗಿ ಹೀರೋಯಿನ್ ಡೆಬ್ಯೂ ಅನ್ಸುತ್ತೆ ನಮ್ಮನೆ ಯುವರಾಣಿಯ ಅಧ್ಯಾಯ 2ರಲ್ಲಿ ನಮ್ಮ ನಾಯಕ ನಟಿಯಾಗಿ ಕಾಣಿಸ್ಕೊಂಡಿದ್ದು ಖುಷಿ ಅವರು. ಹೇಳಿ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಏನೋ ಒಂದ್ ಮಾಡ್ತಾ ಇರ್ತೀವಿ ಚಿಕ್ಕ ಪಾತ್ರನ, ಸಡನ್ ಆಗಿ ಒಂದು ಹೀರೋಯಿನ್ ಆಗ್ಬೇಕಂದಾಗ ದಟ್ ಈಸ್ ಬೇರೆ ಫೀಲ್ ಅಲ್ವಾ? ಹೇಗನ್ನಿಸ್ತು? ಸೊ ನಾನು ಒಂದೊಂದು ಪ್ರಾಜೆಕ್ಟ್ ಅಲ್ಲೂ ಬರೀ ಪಾತ್ರ ಬಗ್ಗೆ ಅಲ್ಲ, ನಾನ್ ಹೇಗಿರ್ಬೇಕು ಅನ್ನೋದನ್ನು ಕಲಿತಾ ಬಂದಿದ್ದೀನಿ. ಸೊ ನಾನು ಪಾರುಲ್ ಹೇಳ್ಬೇಕಾದ್ರೆ ತುಂಬಾ ಕಿಡಿಜನ್ ಯಾರು ಏನಾರು ನನ್ನ ಬಗ್ಗೆ ಮಾತಾಡಿದ್ರೆ, ಇವಾಗ ಎಷ್ಟು ಮೆಚೂರ್ಡ್ ಎನಫ್ ಆಗಿದ್ದೀನಿ ಅಂದ್ರೆ ಇಟ್ಸ್ ಓಕೆ, ಮಾತಾಡ್ಕೊಳ್ಳಿ, ಏನ್ ಮಾಡಕ್ಕಾಗತ್ತೆ. ಸೊ ಯು ಕಾನ್ ಜಸ್ಟ್ ಗೋ ಅಂಡ್ ಎಕ್ಸ್ಪ್ಲೇನ್ ಎಲ್ರಿಗೂ, ಅಥವಾ ಜಸ್ಟಿಫಿಕೇಶನ್ ಕೊಡಕ್ಕಾಗಲ್ಲ ನಾನು ಹಿಂಗಲ್ಲ ಹಂಗೆ ಅಂತ. ಸೊ ಪಾರುಲ್ ಅಷ್ಟೇ ಏನಾರು ಒಂದು ಇದಾದ್ರೆ ಸುಮ್ನೆ ಹೆಂಗ್ ಮಾತಾಡಿ ನನ್ನ ಬಗ್ಗೆ, ಅದ್ ಯಾರು ಏನು ಅಂತಾನೆ ನೋಡ್ತಾ ಇರ್ಲಿಲ್ಲ ನೀವು. ಅದ್ ಹೆಂಗ್ ಮಾತಾಡಿ ನನ್ನ ಬಗ್ಗೆ, ಹಂಗೆಲ್ಲ ಮಾತಾಡೋಂಗಿಲ್ಲ ಈ ತರ. ಬಟ್ ಅಲ್ಲಿ ಹೋಗ್ತಾ ನೆಕ್ಸ್ಟ್ ಅಲ್ಲಿಂದ ನಮ್ಮನೆ ಯುವರಾಣಿಗೆ ಬಂದೆ. ಅಲ್ಲಿ ತುಂಬಾ ಕಲಿತೆ. ಅಂದ್ರೆ ಇಲ್ಲ, ನೀನಿಲ್ಲಿ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರೋದು ವರ್ಕ್ ಆಗಲ್ಲ. ಆಲ್ದೋ ನಿಂದೇನು ತಪ್ಪಿಲ್ಲ, ಆಲ್ದೋ ಯುವರ್ ಇನ್ನೋಸೆಂಟ್ ಆಗಲ್ಲ. ಜಸ್ಟ್ ಡೋಂಟ್ ಗೋ ಅಂಡ್ ಪ್ರೂವ್ ಇಟ್. ಅಂದ್ರೆ ಎಷ್ಟಂತ ಹೇಳ್ತೀರಾ, ಯು ಕಾನ್ ಪ್ರೂವ್ ಇಟ್. ಒಂದೇನು ಅಂದ್ರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರ್ಬೇಕು ಅಷ್ಟೇ, ಆಯ್ತಾ? ನೀವೇನು ಅಂತ ಯು ಕಾನ್ ಜಸ್ಟ್ ಗೋ ಅಂಡ್ ಪ್ರೂವ್ ಟು ದ ವರ್ಲ್ಡ್. ಸೊ ನಮ್ಮನೆ ಯುವರಾಣಿಲಿ ಇನ್ನೋಸೆಂಟ್ ಹುಡುಗಿ ಇದು. ನಾನು ಪಾರುಲಿ ಲಾಸ್ಟ್ ಎಪಿಸೋಡ್ ಮಾಡ್ಬೇಕಾದ್ರೆ ನಮ್ಮನೆ ಯುವರಾಣಿ ಫಸ್ಟ್ ಎಪಿಸೋಡ್ ಮಾಡ್ತಾ ಇದ್ದೆ ಅಟ್ ದ ಸೇಮ್ ಟೈಮ್. ಸೊ ಆ ಕ್ಯಾರೆಕ್ಟರ್ ಚೇಂಜ್ ಆಗಕ್ಕೆ ನಂಗೆ ಸ್ವಲ್ಪ ಟೈಮ್ ತಗೊಳ್ತು. ಬಟ್ ಅಲ್ಲಿ ಪೃಥ್ವಿ ಸರ್ ಡೈರೆಕ್ಟರ್ ಅವರು ಸ್ವಲ್ಪ ನೀಟಾಗಿ ಬಿಡಿಸಿ, ಇಲ್ಲ ಬರ್ತಾ ಇಲ್ಲ ಅಂತ ಸ್ವಲ್ಪ ಹೇಳಿದ್ರು. ನನ್ಗೆ ಗಾಬರಿ ಆಗ್ತಾ ಇತ್ತು. ಹಿಂಗ್ ಹೇಳ್ತಿದ್ರೆ ಏನ್ ಮಾಡೋದು, ನಮ್ಮ ಮನೆಗೆಲ್ಲ ಹೋಗಿ ಹತ್ತಿದ್ದೀನಿ, ಇಲ್ಲ ನನ್ಗೆ ಗಾಬರಿ ಆಗ್ತದೆ, ಬರ್ತಾ ಇಲ್ಲ ಅಂತ ಹೇಳ್ತಿದ್ರು ಅವರು ಅಂತ. ಮತ್ತೆ ನಾನ್ ಸ್ವಲ್ಪ ಉಸಿರಾಡಿ ಓಕೆ, ಮತ್ತೆ ಮನೇಲಿ ಸೇಮ್ ಕಾಸ್ಟ್ಯೂಮ್ ಹಾಕೊಂಡು ಅದೊಂದು ಫೀಲ್ ಮಾಡಿ ಪಾತ್ರನ ಮತ್ತೆ ಆ ಪಾತ್ರ ಗೆಲ್ದೆ ನಾನು.
ಓಕೆ, ನಮ್ಮನೆ ಯುವರಾಣಿ ಕೂಡ ಒಂದ್ ಒಳ್ಳೆ ಸಕ್ಸೀಡ್, ಐ ಥಿಂಕ್ ಅಲ್ಲಿಂದ ಶುರು ಆಯ್ತು ಸಕ್ಸಸ್ ಅನ್ನೋದು, ಅಥವಾ ಆ ಜರ್ನಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ದ ಪ್ರಾಪರ್ ಜರ್ನಿ ಇಂಡಸ್ಟ್ರಿನಲ್ಲಿ ಒಂದೊಳ್ಳೆ ಧಾರಾವಾಹಿ, ನಾಯಕ ನಟಿ, ಅದರಲ್ಲೂ ಅಧ್ಯಾಯ ಒಂದು ಸೂಪರ್ ಹಿಟ್, ಆ ಸ್ಲಾಟ್ ನಲ್ಲಿ ಸೂಪರ್ ಹಿಟ್ ಕಲರ್ಸ್ ಕನ್ನಡ ವಾಹಿನಿಗೆ. ಸೊ ಅದರದೇ ಆದ ಅಧ್ಯಾಯ 2ರಲ್ಲಿ ಒಂದು ನಟಿಯಾಗಿ ನಟಿಸೋ ಅವಕಾಶ ಸಿಕ್ತು. ಸೊ ತದನಂತರದಲ್ಲಿ ಲೈಫ್ ಅದೇ ಒನ್ಸ್ ಅಗೇನ್ ನಾನು ಅಲ್ಲಿ ಕೂಡ ಅಷ್ಟೇ, ನಮ್ಮನೆಯವರಣಿ ಮನೇಲಿ ನೋಡ್ತಾ ಇದ್ದೆ ನಾನು ಸೀರಿಯಲ್, ಅಂಡ್ ನಾನ್ ಬಂದು ಅಂಕಿತಾ ಅಮರ್ನ ಯೂಸ್ ಟು ಅಡ್ಮೈರ್ ಅ ಲಾಟ್. ಏನ್ ಚೆನ್ನಾಗ್ ಮಾಡ್ತಾರೆ, ಏನು ಇದೆ ಅಂತ ಹೇಳಿ ನಾನು ನನ್ನ ತಂಗಿ ಇಬ್ರು ಕೂಡ, ಅಮ್ಮ ಕೂಡ, ಎಲ್ಲ ನಾವು ನಮ್ಮನೆಯವರಣಿ ಕುತ್ಕೊಂಡು ನೋಡ್ತಾ ಇದ್ವಿ. ಅಂಡ್ ಅದು ಅಷ್ಟೇ, ಅದನ್ನ ನೋಡಿ ನೋಡಿ ಅದೇ ಪ್ರಾಜೆಕ್ಟ್ ಗೆ ನಾನ್ ನೆಕ್ಸ್ಟ್ ಲೀಡ್ ಆಗಿ ಹೋಗಿದ್ದಿದ್ಯಲ್ಲ, ಅದು ಇಟ್ ವಾಸ್ ಗೂಸ್ ಬಂಪ್ಸ್ ಫೀಲ್, ಅದೊಂಥರ ಫೀಲ್ ನನ್ಗೆ. ಬಟ್ ಅದು ಕೂಡ ಜರ್ನಿ ಚೆನ್ನಾಗಿತ್ತು. ಅಲ್ಲಿ ಕೋ ಆರ್ಟಿಸ್ಟ್ ಗಳೆಲ್ಲ ಎಷ್ಟು ಅದೇ ಆನ್ ಸ್ಕ್ರೀನ್ ಅಷ್ಟು ಆಫ್ ಸ್ಕ್ರೀನ್ ನನಗೆ ತುಂಬಾ ಹೇಳ್ಕೊಟ್ರು. ಸೊ ಅಲ್ಲಿಂದ ನಾನು ಓಕೆ ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಮುಂದಕ್ಕೆ ಹೋದೆ. ಸೊ ಅದೇ ಮನೇಲಿ ಕುತ್ಕೊಳ್ತಾ ಇದ್ದಂತ ಒಂದು ಧಾರಾವಾಹಿಗೆ ನಾಳೆ ದಿನ ನಾವೇ ಹೋಗಿ ಮಾಡ್ತೀವಿ ಅನ್ನೋದೇ ಅದ್ ಕೇಳೋದಕ್ಕೇನೆ ಡಿಫ್ರೆಂಟ್ ಅನ್ಸುತ್ತೆ. ಆ ಮೂಮೆಂಟ್ ನಲ್ಲಿ ಏನೋ ಜೀವಿಸೋದಿದೆಯಲ್ಲ, ಅದ್ ಇನ್ನೊಂಥರ ಬೇರೆ ಲೆವೆಲ್ ಡಿಫ್ರೆಂಟ್. ಸೊ ಅಂಕಿತಾ ಅಮರ್ ಅವರ ಜಾಗಕ್ಕೆ ಇನ್ ಸೆನ್ಸ್ ಅಧ್ಯಾಯ 2ರಲ್ಲಿ ನಾಯಕ ನಟಿ ಖುಷಿ. ಸೊ ಎಷ್ಟ್ ಖುಷಿ ಆಗತ್ತೆ, ಖುಷಿ ಅದೇ ನಾನು ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯ್ತು ನನ್ಗೆ. ಅವರು ಶೂಟಿಂಗ್ ಅದೆಲ್ಲ ಮುಗ್ದ್ಮೇಲೆ ಒಂದಿನ ಸೆಟ್ಟಿಗೆ ಬಂದಿದ್ರು. ಸೊ ಅದಾದ್ಮೇಲೆ ಅಲ್ಲಿ ಮಾತಾಡ್ಸ್ದೆ. ಮತ್ತೆ ಮೈಸೂರು ದಸರಲ್ಲಿ ನಾವು ನವದುರ್ಗದಲ್ಲಿ ನಾನು ಕಾಳಿಮಾ ಪಾತ್ರ ಮಾಡಿದ್ದೆ, ಅವರು ಇನ್ನೊಂದು ದೇವಿ ಪಾತ್ರ ಮಾಡಿದ್ರು, ಅಲ್ಲೂ ಸಿಕ್ಕಿದ್ರು. ಅಲ್ಲಿ ಕ್ಲೋಸ್ ಆದ್ವಿ ನಾವು ಆಕ್ಚುಲಿ, ಅಂಕಿತಾ ಅಮರ್ ನಾನು ಕೂಡ ಕ್ಲೋಸ್ ಅಂದ್ರೆ ವಿ ಆರ್ ಫ್ರೆಂಡ್ಸ್ ನಾವು, ಅಂದ್ರೆ ಮಾತಾಡ್ಕೊಂಡು ವಿ ಕಂಗ್ರಾಚುಲೇಟ್ ಟು ಈಚ್ ಅದರ್, ಅಂದ್ರೆ ಯಾವ್ದಾದ್ರು ಪ್ರಾಜೆಕ್ಟ್ ಬಂದ್ರೆ. ಸೊ ಒಂಥರ ಖುಷಿ ಆಗುತ್ತೆ ಇವಾಗ, ಅದೊಂಥರ ಬೇರೆ ಫೀಲ್ಸ್. ಓಕೆ,